Good morning, students. In the previous class, we have studied 10 important stages of human development. Today, I am going to give a brief information about two stages, that is prenatal and infancy stages. ನಲ್ಮೆಯ ವಿದ್ಯಾರ್ಥಿಗಳೇ, ವಿಕಾಸದ ಹಂತದಲ್ಲಿರುವಂತಹ ವಿಕಾಸದ ಪ್ರಕ್ರಿಯೆಯಲ್ಲಿರುವಂತಹ 10 ಹಂತಗಳ ಬಗೆಗೆ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಈ ತರಗತಿಯಲ್ಲಿ 2 ಪ್ರಮುಖ ಹಂತಗಳ ಬಗೆಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಆ 2 ಹಂತಗಳು ಯಾವುವೆಂದರೆ ಪ್ರಸವ ಪೂರ್ವ ಹಂತ ಹಾಗೂ ಶೈಶವ ಹಂತ. ಈ 2 ಲಕ್ಷಣಗಳ ಬಗೆಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. Prenatal and infancy stage. First of all, let me explain about prenatal period. The developments from conception till birth of a baby constitute the prenatal stage. The approximate period of prenatal development is taken to be 9 calendar months or 10 lunar months, that is 280 days. Although babies are not born exactly after 280 days of conception. Biologically, it takes about 266 days from conception for a fetus to become ready for the birth process. Actual birth of normal full-term baby may take place any time after that. The prenatal stage is further divided into 3 phases. They are germinal period, embryonic period, fetal period. Let us see all of these 3 important periods. Germinal period, the first phase. The germinal period is the period from conception until implantation. Conception occurs when a sperm penetrates the wall of a reproductive ovum, forming a zygote. In about 8 to 14 days, the zygote gets firmly attached to the wall of the mother's uterus. This is called implantation, which brings the germinal period to end. Second one, embryonic period. The second phase of prenatal development is the period of the embryo, which lasts from the beginning of the 3rd week to the end of the 8th week. During this time, all major organs are formed and the heart begins to beat. The third one, that is fetus. The third phase is the period of one of the most important called fetus. It lasts from the 3rd prenatal month until the baby is born. The major organ systems began to function and the growth of the organism is quite rapid. So this is a brief information about prenatal period. ನಲ್ಮೆಯ ವಿದ್ಯಾರ್ಥಿಗಳೇ, ವ್ಯಕ್ತಿಯ ಜೀವಮಾನದ ಹಂತಗಳಲ್ಲಿ ಒಂದು ಪ್ರಮುಖವಾದಂತಹ ವಿಕಾಸದ ಹಂತ ಪ್ರಸವ ಪೂರ್ವ ಹಂತ. ಈ ಹಂತ ಗರ್ಭಧಾರಣೆಯಿಂದ ಮಗುವಿನ ಜನನದವರೆಗೆ ಸುಮಾರು 270 ರಿಂದ 280 ದಿನಗಳ ಅವಧಿಯದಾಗಿರುತ್ತೆ. ಪ್ರಸವ ಪೂರ್ವ ಹಂತದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು, ವಿಕಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಪ್ರಸವ ಪೂರ್ವ ವಿಕಾಸವನ್ನು ಪ್ರಮುಖವಾಗಿ 3 ವಿಶಿಷ್ಟ ಅವಧಿಗಳಾಗಿ ವಿಭಜಿಸಲಾಗಿದೆ. ಅವುಗಳೆಂದರೆ ಜೈಗೋಟ್, ಭ್ರೂಣ ಮತ್ತು ಪಿಂಡ ಅಂತ. ಜೈಗೋಟ್ ಅಂದಾಗ ಜೈಗೋಟಿನ ಅವಧಿ ಜೀವನದ ಮೊದಲ 2 ವಾರಗಳಿರುತ್ತವೆ. ವೀರ್ಯಾಣು ಅಂಡಾಣುವನ್ನು ಹೊಕ್ಕು ಫಲಿತಗೊಂಡು ನಂತರ ಇದು ಪ್ರಾರಂಭವಾಗುತ್ತೆ. ಜೈಗೋಟನ್ನು
ಫಲಿತಗೊಂಡ ಅಂಡಾಣು ಎಂದು ಕರೆಯಲಾಗತ್ತೆ. 1 ವಾರದ ನಂತರ ಕೋಶ ವಿಭಜನೆ ಪ್ರಾರಂಭವಾಗುತ್ತೆ. ಸುಮಾರು 100ರಿಂದ 150 ಕೋಶಗಳಷ್ಟು ವಿಭಜಿಸಲ್ಪಟ್ಟು 2ನೇ ವಾರದ ಕೊನೆಗೆ ಆ ವಿಭಜಿತ ಕೋಶಗಳ ಗುಂಪು ಗರ್ಭಕೋಶದ ಗೋಡೆಗೆ ಅಂಟಿಕೊಳ್ಳುತ್ತೆ. 2ನೇದು ಭ್ರೂಣ. ಭ್ರೂಣದ ಅವಧಿಯಲ್ಲಿ ಗರ್ಭಧಾರಣೆಯಿಂದ 2ರಿಂದ 8 ವಾರಗಳ ನಂತರ ಗಮನಾರ್ಹವಾದ ವಿಕಾಸದ ಬದಲಾವಣೆಗಳು ಕಂಡುಬರುತ್ತೆ. 21 ದಿನಗಳಾಗುವುದರೊಳಗೆ ಇಲ್ಲಿ ಕಣ್ಣುಗಳು ಕಾಣಿಸ್ಕೊಳ್ತವೆ. 24 ದಿವಸಗಳ ಒಳಗೆ ಹೃದಯದ ಬೆಳವಣಿಗೆ ಅಗತ್ಯವಾದ ಕೋಶಗಳು ರೂಪುಗೊಳ್ಳುತ್ತೆ. 4ನೇ ವಾರದಲ್ಲಿ ಕೈ ಮತ್ತು ಕಾಲುಗಳ ಬೆಳವಣಿಗೆ ಆರಂಭವಾಗುತ್ತೆ. 5ರಿಂದ 8 ವಾರಗಳಲ್ಲಿ ಮುಖದ ಬೆಳವಣಿಗೆ ಮತ್ತು ಕರುಳಿನ ನಾಳ ಕಾಣಿಸ್ಕೊಳ್ಳುತ್ತೆ. 8 ವಾರಗಳ ಹೊತ್ತಿಗೆ ಈ ಎಲ್ಲ ಬದಲಾವಣೆ ಕಂಡುಬಂದರೂ ಸಹ ತೂಕ 1 ಗ್ರಾಂಗಳಷ್ಟು ಮತ್ತು 1.5 ಅಂಗುಲಗಳಷ್ಟು ಉದ್ದವಿರುತ್ತೆ. 3ನೇದು ಫಿಟಸ್, ಪಿಂಡ ಅಥವಾ ಬೆಳೆದ ಭ್ರೂಣ ಅಂತೀವಿ. ಅವಧಿ 2 ತಿಂಗಳಿಂದ ಆರಂಭವಾಗಿ ಸರಾಸರಿ 7 ತಿಂಗಳ ಕಾಲ ಮುಂದುವರಿಯುತ್ತೆ. ಎಲ್ಲ ಅಂಗಾಂಗಗಳ ಬೆಳವಣಿಗೆ ಮತ್ತು ವಿಕಾಸ ನಿರಂತರವಾಗಿರುತ್ತೆ ಮತ್ತು ಅಂಗಾಂಗಗಳು ಪರಿಪಕ್ವತೆಗೊಂಡು ತಾಯಿ ಗರ್ಭಕೋಶದ ಹೊರಗೂ ತಾಳಿಕೊಳ್ಳುವ ಶಕ್ತಿ ಪಡೆದುಕೊಳ್ಳುತ್ತೆ. ಪ್ರಸವ ಪೂರ್ವ ಹಂತದಲ್ಲಿ ಕಂಡುಬರುವಂತಹ ಸರ್ವೇಸಾಮಾನ್ಯವಾದಂತಹ ಲಕ್ಷಣಗಳೆಂದರೆ ವ್ಯಕ್ತಿಯ ನಂತರದ ವಿಕಾಸಕ್ಕೆ ಕಾರಣವಾಗುವ ಆನುವಂಶೀಯ ಅಂಶಗಳು ಇಲ್ಲಿ ನಿರ್ಧಾರಿತವಾಗತ್ತೆ. ಆನುವಂಶೀಯ ಅಂಶಗಳು ಮಗುವಿನ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಈ ಹಂತದ ಬದಲಾವಣೆಗಳು ಪರಿಮಾಣಾತ್ಮಕವಾಗಿರುತ್ತದೆಯೇ ಹೊರತು ಗುಣಾತ್ಮಕವಾಗಿರುವುದಿಲ್ಲ. ತಾಯಿಯ ದೇಹದ ಅನುಕೂಲಕರ ಸ್ಥಿತಿಗತಿಗಳು ಆನುವಂಶೀಯ ಅಂಶಗಳ ವಿಕಾಸವನ್ನು ಹೆಚ್ಚಿಸುತ್ತೆ. ಆದರೆ ಅನಾನುಕೂಲಕರ ಸ್ಥಿತಿಗಳು ವಿಕಾಸಕ್ಕೆ ಅಡ್ಡಿಯನ್ನುಂಟು ಮಾಡಬಹುದು ಅಥವಾ ವಿಕಾಸದ ವಿನ್ಯಾಸವನ್ನೇ ಬದಲಾವಣೆ ಮಾಡಬಹುದು. ಸೊ ಅಲ್ಲಿ ಆನುವಂಶೀಯ ಅಂಶಗಳು ಜೀವಮಾನದ ಮೇಲೆ ಯಾವ ಅವಧಿಯಲ್ಲಿಯೂ ಕೂಡ ಪರಿಸರದಿಂದ ಇಷ್ಟು ಪ್ರಭಾವಿತವಾಗಿರುವುದಿಲ್ಲ. ಹಾಗೆಯೇ ಗರ್ಭಧಾರಣ ಸಂದರ್ಭದಲ್ಲಿಯೇ ಹೊಸದಾಗಿ ಸೃಷ್ಟಿಯಾಗುತ್ತಿರುವ ಮಗುವಿನ ಲಿಂಗ ನಿರ್ಧಾರವಾಗತ್ತೆ ಮತ್ತು ತಾಯಿಯ ದೇಹದ ಸ್ಥಿತಿಗತಿಗಳು ಲಿಂಗ ನಿರ್ಧಾರದಲ್ಲಿ ಯಾವುದೇ ಪ್ರಭಾವವನ್ನು ಬೀರುವುದಿಲ್ಲ. ವ್ಯಕ್ತಿಯ ಜೀವಮಾನದ ಯಾವುದೇ ಹಂತಕ್ಕಿಂತ ಹೆಚ್ಚಿನ ಪ್ರಮಾಣದ ಬೆಳವಣಿಗೆ ಮತ್ತು ವಿಕಾಸ ಇಲ್ಲಿ ಕಂಡುಬರಬಹುದು. ಈ ಹಂತದಲ್ಲಿ ಮಾತ್ರ 9 ತಿಂಗಳುಗಳಲ್ಲಿ ವ್ಯಕ್ತಿಯ ಬೆಳವಣಿಗೆ ಸೂಕ್ಷ್ಮ ಜೀವಕೋಶದಿಂದ ಪ್ರಾರಂಭವಾಗಿ ಸುಮಾರು 20 ಅಂಗುಲ ಉದ್ದ ಮತ್ತು 3 ಕಿಲೋಗ್ರಾಂಗಳಷ್ಟು ತೂಕದ ಶಿಶುವಾಗಿ ರೂಪುಗೊಳ್ಳುತ್ತೆ. ಈ ಹಂತದಲ್ಲಿ ಮಗುವಿನ ತೂಕದ ಹೆಚ್ಚಳ 11 ಮಿಲಿಯನ್ ಬಾರಿ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ವಿಕಾಸದ ವೇಗ ತುಂಬ ತೀವ್ರವಾಗಿರುತ್ತೆ. ಒಂದು ಸೂಕ್ಷ್ಮವಾದಂತಹ ಜೀವಕೋಶದಿಂದ ದೇಹದ ಎಲ್ಲ ಲಕ್ಷಣಗಳು, ಆಂತರಿಕ ಹಾಗೂ ಬಾಹ್ಯ ಲಕ್ಷಣಗಳು ವಿಕಾಸವನ್ನು ಹೊಂದುತ್ತವೆ. ಪ್ರಸವ ಪೂರ್ವ ಹಂತದಲ್ಲಿ ಕಂಡುಬರುವಂತಹ ಇನ್ನು ಪ್ರಮುಖವಾದಂತಹ ಲಕ್ಷಣಗಳೆಂದರೆ ಪ್ರಸವ ಪೂರ್ವ ಅವಧಿ ದೈಹಿಕ ಮತ್ತು ಮಾನಸಿಕ ಅಪಾಯಗಳ ಕಾಲ ಅಂತ ಹೇಳ್ತಾರೆ. ಏಕೆಂದರೆ ಈ ಹಂತದಲ್ಲಿ ಪರಿಸರದ ಅಥವಾ ಮಾನಸಿಕ ಅಪಾಯಗಳು ನಂತರದ ವಿಕಾಸದ ವಿನ್ಯಾಸದ ಮೇಲೆ ಗುರುತಿಸಬಹುದಾದಷ್ಟು ಪರಿಣಾಮವನ್ನು ಬೀರ್ತವೆ ಅಥವಾ ಕೆಲವೊಮ್ಮೆ ಬೆಳವಣಿಗೆಯೇ ಕೊನೆಗೊಳ್ಳಬಹುದು. ಪ್ರಸವ ಪೂರ್ವ ಹಂತದಲ್ಲಿ ಬೆಳೆಯುತ್ತಿರುವ ಮಗುವಿನ ಬಗ್ಗೆ ಮಹತ್ವದ ವ್ಯಕ್ತಿಗಳು ತಮ್ಮದೇ ಆದ ಮನೋಧೋರಣೆಗಳನ್ನು ಬೆಳೆಸಿಕೊಳ್ತಾರೆ. ಇವರ ಸಂವೇಗಾತ್ಮಕ ಮನೋಧೋರಣೆಗಳು ತಾಯಿಯ ಸಮತೋಲನ ಸ್ಥಿತಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೊ ಇವು ತಾಯಿಯ ಆರೋಗ್ಯವನ್ನು ಕೂಡ ಹಾಳು ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಇವೆಲ್ಲ ಅಂಶಗಳು ಮಗುವಿನ ವಿಕಾಸದ ಮೇಲೆ ಪ್ರಭಾವವನ್ನು ಬೀರ್ತವೆ. ಸೊ ವ್ಯಕ್ತಿಯ ಜೀವಮಾನದ ಹಂತಗಳಲ್ಲಿ ಒಂದು ಪ್ರಮುಖವಾದಂತಹ ಹಂತವಾದಂತಹ ಪ್ರಸವ ಪೂರ್ವ ಹಂತದಲ್ಲಿ ಈ ಪ್ರಮುಖ ಲಕ್ಷಣಗಳನ್ನು ನಾವು ಕಾಣಬಹುದು. Now let us see the another important stage, that is infancy. ಇನ್ನೊಂದು ಪ್ರಮುಖವಾದಂತಹ ಹಂತ ಶೈಶವ ಹಂತ.
What important things we can observe here? It is usually we can say that birth to 1 year is known as infancy period. The term infant is typically applied to young children under 1 year of age. Some of the physical changes what we can observe here, the most dramatic and rapid changes in growth and development happen during the first year of life. Mental changes. Infants make their needs known by crying. Then they cannot speak yet but are able to understand some words by 6 months old. By 1 year, they understand many words and use single words in their vocabulary. Then, during this particular stage, they may have some needs. Say, infants are dependent on others for all their needs. They are almost all depending upon mother or the parents in order to fulfill their basic needs. Love and security are essential for emotional and social growth. Stimulation is essential for mental growth. These are the basic nature or the characteristics that we can see in infancy stage. Along with these, there are certain other characteristics usually we can observe during the infancy. Here, generally we can say that infancy stage is the shortest of all developmental period. Then it is time of radical adjustments. Then time when the fetus must adjust to life outside the uterine walls of the mother where it has lived for 9 months. Physiologic criteria. When infant has regained the weight lost after birth. Psychological criteria. When infant begins to show signs of developmental progress in behavior. Physically, difficulties making radical adjustment to new environment. Psychologically, time when attitudes of significant people toward infant are crystallized. So these are the important characteristics usually we can observe during the infancy stage. ವಿದ್ಯಾರ್ಥಿಗಳೇ, ಇನ್ಫ್ಯಾನ್ಸಿ ಸ್ಟೇಜ್ ಏನು ಶೈಶವ ಹಂತ ಅಂತ ಹೇಳ್ತೀವಿ. ಶೈಶವ ಹಂತದಲ್ಲಿ ಹಲವಾರು ಬದಲಾವಣೆಗಳನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಇದರಲ್ಲಿ ಕಂಡುಬರುವಂತಹ ಪ್ರಮುಖ ಲಕ್ಷಣಗಳನ್ನು ನಾವು ನೋಡುವುದಾದರೆ, ವಿಕಾಸದ ಎಲ್ಲ ಹಂತಗಳಲ್ಲಿ ಅತ್ಯಂತ ಚಿಕ್ಕ ಅವಧಿಯ ಹಂತ ಶೈಶವ ಹಂತ. ಮಗು ಹುಟ್ಟಿದಾಗ ಆರಂಭವಾಗುವ ಶೈಶವ ಸುಮಾರು 2 ವಾರಗಳವರೆಗೆ ಮುಂದುವರಿಯುತ್ತೆ. ಶಾರೀರಿಕವಾಗಿ ಹುಟ್ಟಿದ ಶಿಶು ಕಳೆದುಕೊಂಡ ತೂಕವನ್ನು ಮತ್ತೆ ಗಳಿಸಿಕೊಳ್ಳುವಂತಹ ಒಂದು ಅವಧಿ. ಮಾನಸಿಕವಾಗಿ ಶಿಶು ವಿಕಾಸದ ಪ್ರಗತಿಯ ವರ್ತನೆಯನ್ನು ತೋರುವಂತಹ ಕಾಲವಿದು. ಹಾಗೆಯೇ ಶೈಶವಾವಸ್ಥೆ ಮೂಲಭೂತ ಲಕ್ಷಣಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಒಂದು ಕಾಲ ಇದು. ಶಿಶು ಆಂತರಿಕ ಪರಿಸರದಿಂದ ಬಾಹ್ಯ ಪರಿಸರಕ್ಕೆ ಹೊಂದಾಣಿ ಮಾಡಿಕೊಳ್ಳುತ್ತದೆ. ತಾಯಿಯ ಗರ್ಭದಿಂದ ಮಗು ಈ ಒಂದು ಬಾಹ್ಯ ಲೋಕಕ್ಕೆ ಬಂದಾಗ ಆ ಒಂದು ಹೊಸ ಪರಿಸರದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಒಂದು ಬಹಳ ಪ್ರಮುಖವಾದಂಥ ಅವಧಿ. ನವಜಾತ ಶಿಶು ಬಾಹ್ಯ ಪರಿಸರದ ಉಷ್ಣತೆಯಲ್ಲಿನ ಬದಲಾವಣೆಗೆ, ಸ್ವತಂತ್ರ ಉಸಿರಾಟಕ್ಕೆ, ಆಹಾರವನ್ನು ಹೀರಲು ಮತ್ತು ನುಂಗಲು, ಮಲ ಮೂತ್ರ ವಿಸರ್ಜನೆಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗತ್ತೆ. ಇನ್ನು ಪ್ರಮುಖವಾದಂತಹ ಲಕ್ಷಣ ಶೈಶವ ವಿಕಾಸದ ನಿಲುಗಡೆ ಅಥವಾ ಸ್ಥಗಿತತೆಯ ಹಂತ. ಅಂದರೆ
ಪ್ರಸವ ಪೂರ್ವ ಹಂತದಲ್ಲಿನ ತೀವ್ರಗತಿಯ ಬೆಳವಣಿಗೆ ಮತ್ತು ವಿಕಾಸ ಮಗುವಿನ ಜನನದ ನಂತರ ನಿಂತು ಹೋಗುತ್ತೆ. ಕೆಲವೊಮ್ಮೆ ಹಿನ್ನಡೆಯೂ ಸಹ ಕಂಡುಬರಬಹುದು. ತೂಕ ಕಡಿಮೆಯಾಗಬಹುದು ಮತ್ತು ಬಲಹೀನತೆ ಕಂಡುಬರುವಂತಹ ಸಾಧ್ಯತೆ ಇರುತ್ತೆ. ಈ ಹಿನ್ನಡೆ ಕೆಲವು ದಿನಗಳಿಂದ ಒಂದು ವಾರದವರೆಗೆ ಮುಂದುವರಿಯಬಹುದು. ತದನಂತರ ಶಿಶು ಚೇತರಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಈ ಹಂತದ ಕೊನೆಯ ಹೊತ್ತಿಗೆ ಶಿಶುವಿನ ಬೆಳವಣಿಗೆ ಹುಟ್ಟಿದಾಗ ಮಗುವಿದ್ದ ಹಂತಕ್ಕೆ ಬರುತ್ತೆ. ಬೆಳವಣಿಗೆ ಮತ್ತು ವಿಕಾಸದಲ್ಲಿನ ಈ ನಿಲುಗಡೆಗೆ ಕಾರಣ ಶಿಶು ಜನನದ ನಂತರ ಹೊರಗಿನ ವಾತಾವರಣಕ್ಕೆ ಮಾಡಿಕೊಳ್ಳಬೇಕಾಗಿರುವಂತಹ ಆರಂಭಿಕ ಹೊಂದಾಣಿಕೆಗಳು. ಹೊರಗಿನ ಪರಿಸರಕ್ಕೆ ಹೊಂದಾಣಿಕೆಯಾದ ನಂತರ ಮಗುವಿನ ಬೆಳವಣಿಗೆ ಮತ್ತು ವಿಕಾಸ ಮತ್ತೆ ಪ್ರಾರಂಭವಾಗತ್ತೆ. ಶೈಶವಾವಸ್ಥೆಯಲ್ಲಿ ಕಂಡುಬರುವ ಈ ಸ್ಥಗಿತತೆ ಸಾಮಾನ್ಯವಾದುದು. ಮೊದಲನೇ ಮಗು ಪಡೆದ ಪೋಷಕರು ಕೆಲವೊಮ್ಮೆ ಆತಂಕಕ್ಕೆ ಒಳಗಾಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇದು ಒಂದು ಮಾನಸಿಕವಾದಂತಹ ತೊಂದರೆ ಎನಿಸಿದರೂ ಕೂಡ ಇದು ಕೇವಲ ದೈಹಿಕ ತೊಂದರೆಯಾಗಿರುತ್ತೆ. ಶೈಶವಾವಸ್ಥೆ ನಂತರದ ವಿಕಾಸದ ಮುನ್ನೋಟವನ್ನು ನೀಡುತ್ತೆ. ಶಿಶು ಜನಿಸಿದಾಗ ಕಾಣುವ ವಿಕಾಸವನ್ನು ಆಧರಿಸಿ ನಂತರದ ವಿಕಾಸವನ್ನು ನಿಖರವಾಗಿ ಊಹಿಸಲು ಸಾಧ್ಯವಾಗುವುದಿಲ್ಲ. ಆದರೂ ಸಹ ನವಜಾತ ಶಿಶುವಿನ ವಿಕಾಸ ನಂತರದ ವಿಕಾಸಕ್ಕೆ ಸುಳಿವನ್ನು ನೀಡುತ್ತೆ. ಬೆಲ್ ಮತ್ತು ಇನ್ನಿತರರು ಹೇಳಿರುವಂತೆ ನವಜಾತ ಶಿಶುವಿನ ವರ್ತನೆ ಒಂದು ಪುಸ್ತಕದ ಮುನ್ನುಡಿ ಇದ್ದಂತೆ, ಬದಲಾಗಿ ಅದರ ವಿಷಯಗಳ ಪರಿವಿಡಿಯಲ್ಲ. ಮುನ್ನುಡಿಯಲ್ಲಿ ಪುಸ್ತಕದ ಸ್ವರೂಪದ ಬಗ್ಗೆ ಹಲವಾರು ಸುಳಿವುಗಳನ್ನು ಮಾತ್ರ ಕಾಣ್ತೇವೆ, ಆದರೆ ಇವು ಸಂಕೇತಗಳ ರೂಪದಲ್ಲಿ ಇರುತ್ತೆ. ಹಾಗೆಯೇ ಮಗುವಿನ ವಿಕಾಸದಲ್ಲಿಯೂ ಕೂಡ ಅದನ್ನು ನಾವು ಗಮನಿಸಬೇಕಾಗತ್ತೆ. ಕೊನೆಯದಾಗಿ ಶೈಶವ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಪಾಯಕಾರಿ ಹಂತ ಅಂತ ಹೇಳ್ತಾರೆ. ಇಲ್ಲಿ ದೈಹಿಕವಾಗಿ ಇದು ಅಪಾಯಕಾರಿ ಹಂತ, ಏಕೆಂದರೆ ಹೊಸ ಪರಿಸರದಲ್ಲಿ ಮಗು ಅಗತ್ಯವಾದ ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುವಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಈ ಹಂತದಲ್ಲಿ ಹೆಚ್ಚಿನ ಶಿಶುವಿಗೆ ಸಮಸ್ಯೆಗಳು ಕಂಡುಬರುವಂತಹ ಸಾಧ್ಯತೆ ಇರುತ್ತೆ. ಮಾನಸಿಕವಾಗಿ ಇದು ಅಪಾಯಕಾರಿ, ಏಕೆಂದರೆ ಈ ಸಮಯದಲ್ಲಿ ಮಹತ್ವದ ವ್ಯಕ್ತಿಗಳ ಮನೋಧೋರಣೆಗಳು ರೂಪುಗೊಳ್ಳುತ್ತೆ. ಪ್ರಸವ ಪೂರ್ವ ಹಂತದಲ್ಲಿ ರೂಪಿತವಾದ ಮನೋಧೋರಣೆಗಳು ಮಗುವಿನ ಜನನದ ನಂತರ ಬದಲಾಗತ್ತೆ. ಆದರೆ ಕೆಲವು ಧೋರಣೆಗಳು ಬದಲಾವಣೆಯಾಗುವುದಿಲ್ಲ ಅಥವಾ ಅವು ಹೆಚ್ಚು ಬಲಗೊಳ್ಳುವ ಸಾಧ್ಯತೆಯೂ ಕೂಡ ಇರುತ್ತೆ. ಇದು ಮಗು ಮತ್ತು ಪೋಷಕರ ಹೊಂದಾಣಿಕೆ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಇದು ಪ್ರಸವ ಪೂರ್ವ ಹಂತದಲ್ಲಿ ಕಂಡುಬರುವಂತಹ ಸಾಮಾನ್ಯವಾದಂತಹ ಲಕ್ಷಣಗಳು. ಮೈ ಡಿಯರ್ ಸ್ಟೂಡೆಂಟ್ಸ್, indeed in the developmental stage, of course, infancy and maternal period, prenatal and infancy, they are the basic or the foundation stages which plays very significant role for the further development of a child, and which gives a big foundation or the basic for the development of next stages. ಜೀವನ ಅವಧಿಯಲ್ಲಿ ಎಲ್ಲ ಹಂತಗಳಲ್ಲಿಯೂ ಕೂಡ ಹಲವಾರು ಬದಲಾವಣೆಗಳನ್ನು ಕಾಣ್ತೀವಿ. ಆದರೆ ಈ ಪ್ರಸವ ಪೂರ್ವ ಹಂತ ಮತ್ತು ಶೈಶವ ಹಂತ ಈ ವಿಕಾಸದ ಪ್ರಕ್ರಿಯೆಯಲ್ಲಿ ಒಂದು ಬುನಾದಿ ಅಂತ ನಾವು ಹೇಳ್ಬೋದು. ಏಕೆಂದರೆ ಅಲ್ಲಿ ಅತ್ಯುತ್ತಮವಾದಂತಹ ರೀತಿಯಲ್ಲಿ ವಿಕಾಸ ಆದರೆ, ಆರೋಗ್ಯಕರವಾದಂತಹ ರೀತಿಯಲ್ಲಿ ವಿಕಾಸವಿದ್ದರೆ, ಸೊ ಮುಂದಿನ ಹಂತಗಳ ವಿಕಾಸ ಕ್ರಮಬದ್ಧವಾಗಿರುತ್ತೆ. ನ್ಯೂನತೆಗಳು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಈ ಎರಡೂ ಹಂತದಲ್ಲಿ ಕಂಡು ಬರಲಿಲ್ಲ ಅಂದರೆ ತದನಂತರ ಮಗುವಿನ ಒಂದು ವಿಕಾಸ
ಬಹಳ ಕ್ರಮಬದ್ಧವಾದಂತಹ ರೀತಿಯಲ್ಲಿ ಸಾಗತ್ತೆ. Therefore, my dear students, in the developing human stages, as already we have seen 10 important stages, where now we have studied through two important stages, that is prenatal and infancy stages. The most important stages what we have to study, we have to learn in detail are childhood, adolescence and adulthood. So all these three stages also very important in the developing human stages. So in this period we got a brief information about prenatal and infancy stages. Thank you very much.